ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಒಂದು ಕೆಲಸ ಮಾಡಬೇಕು. ಅದು ಏನು ಅಂತ ಹೇಳಿದರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಶೇರ್ ಮಾಡೋದ ಮರಿಬೇಡಿ. ಇವತ್ತಿನ ವಿಡಿಯೋದ ವಿಶೇಷತೆ, YT ಸ್ಟುಡಿಯೋದಲ್ಲಿ ಯಾವ ರೀತಿಯಲ್ಲಿ ನಾವು WH ವಾಚ್ ಅವರ್ನ ನೋಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಕೆಲವೊಂದು ಮಾತುಗಳನ್ನ ಹೇಳ್ತೀನಿ. ನೀವುಗಳು ಬರೀ ವಿಡಿಯೋ ಮಾಡೋದು ಬಿಟ್ಟು ಲೈವ್ ಮಾಡ್ಕೊಂಡಿದ್ರೆ ಕಷ್ಟ ಆಗತ್ತೆ. ಆದಷ್ಟು ವಿಡಿಯೋ ಕಡೆನೂ ಗಮನ ಕೊಟ್ಟು ಲೈವ್ ಕಡೆನೂ ಗಮನ ಕೊಡಿ. ನಮಗೆ ಲೈವ್ಗಿಂತ ವಿಡಿಯೋನೂ ಮುಖ್ಯ ಆಗುತ್ತೆ ಅನ್ನೋದನ್ನ ಈ ಮೂಲಕ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತೀನಿ ಅಂದರೆ, ವಿಡಿಯೋ ಮೇಯ್ನಾಗಿ ನಮ್ಮದು ರೀಚ್ ಆಯಿತು, ಜನಗಳಿಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಲೈವ್ ಮಾಡೋ ಅವಶ್ಯಕತೆ ಬೇಕಾಗಲ್ಲ. ನಾವು ಬರೀ ವಿಡಿಯೋ ಮಾಡೋದು ಬಿಟ್ಟು ಲೈವ್ನೇ ಮಾಡ್ಕೊಂಡಿದ್ರೆ ಮುಂದೆ ಒಂದಿನ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಬನ್ನಿ, ಜಾಸ್ತಿ ಹೇಳ್ತಾ ಹೋದರೆ ನೀವು ನೋಡೋದಿಲ್ಲ. ಯಾವ ರೀತಿ YT ಸ್ಟುಡಿಯೋದಲ್ಲಿ ವಿಡಿಯೋನ ವಾಚ್ ಅವರ್ನ ನೋಡಬೇಕು ಅಂತ ಹೇಳ್ಕೊಡ್ತೀನಿ. ಬನ್ನಿ. ಫಸ್ಟು ಫೋನ್ ತಗೊಂಡು ಫೋನಲ್ಲಿ YT ಸ್ಟುಡಿಯೋನ ಓಪನ್ ಮಾಡ್ಕೋಬೇಕು. YT ಸ್ಟುಡಿಯೋ ಓಪನ್ ಮಾಡಿದ ಮೇಲೆ ಅಲ್ಲಿಗೆ ನಿಮಗೆ ಡ್ಯಾಶ್ಬೋರ್ಡ್ ತೋರಿಸುತ್ತೆ. ಆ ಡ್ಯಾಶ್ಬೋರ್ಡಲ್ಲಿ ನೀವು ನೋಡ್ತೀರಾ ವ್ಯೂಸು ವಾಚ್ ಅವರ್. ಒಂದು ತಿಳ್ಕೊಳ್ಳಿ, ಡ್ಯಾಶ್ಬೋರ್ಡಲ್ಲಿ ತೋರಿಸೋಂತಹ ವಾಚ್ ಅವರ್ ಶಾರ್ಟ್ಸಿಗೆ ಸಂಬಂಧಪಟ್ಟದ್ದು, ಲೈವ್ಗೆ ಸಂಬಂಧಪಟ್ಟದ್ದು ಹಾಗೂ ವಿಡಿಯೋಕ್ಕೆ ಸಂಬಂಧಪಟ್ಟದ್ದು ಇರುತ್ತೆ. ಹಾಗಾಗಿ ನೀವು ಡ್ಯಾಶ್ಬೋರ್ಡಲ್ಲಿ ವಾಚ್ ಅವರ್ನ ನೋಡಲು ಹೋಗಬೇಡಿ. ಇನ್ನೆಲ್ಲ ಹೋಗಬೇಕು ಆಗಿದ್ರೆ ನಿಮಗೆ ಆರ್ನ್ ಪೇಜ್ ಅಂತ ತೋರಿಸುತ್ತೆ ನೋಡಿ. ಲಾಸ್ಟ್ನೇದು ಇದೆ ನೋಡಿ, REARN ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನಿಮ್ಮ ಸಬ್ಸ್ಕ್ರೈಬರ್ಸು, ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡಿರೋದು, ನಿಮ್ಮ ವಾಚ್ ಅವರ್, ನಿಮ್ಮ ವ್ಯೂಸನ್ನು ತೋರಿಸುತ್ತೆ. ಅದು ನಿಜವಾದ ವಿಡಿಯೋಕ್ಕೆ ಹಾಗೂ ಲೈವಿಗೆ ಬಂದಿರುವಂತಹ ವಾಚ್ ಅವರ್ ಆಗಿರುತ್ತೆ. ನೀವು ಡ್ಯಾಶ್ಬೋರ್ಡಲ್ಲಿ ಏನು ನೋಡ್ತಿರೋ ಅದು ಮಾಮೂಲಿ 28 ದಿವಸದ್ದು ಶಾರ್ಟ್ಸಿಂದು ಕೌಂಟ್ ಆಗಿರುತ್ತೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಡ್ಯಾಶ್ಬೋರ್ಡ್ ಮೇಲೆ ಇರುವಂತಹ ವಾಚ್ ಅವರ್ ಮೇಲೆ ಕ್ಲಿಕ್ ಮಾಡಿ. ಡ್ಯಾಶ್ಬೋರ್ಡಲ್ಲಿರೋ ವಾಚ್ ಅವರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನೋಡಿ, ಅದು ಮತ್ತೆ ವಾಚ್ ಅವರ್ ಮೇಲೆ ಕ್ಲಿಕ್ ಮಾಡಿದರೆ 7 ದಿವಸದ್ದು, 28, 365 ದಿವಸದ್ದು ತೋರಿಸುತ್ತೆ. ಅಲ್ಲಿ ಶಾರ್ಟ್ಸಿಂದನೂ ತೋರಿಸುತ್ತೆ. ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ, ಶಾರ್ಟ್ಸ್ ವಿಡಿಯೋದಿಂದ ಬರುವಂತಹ ವಾಚ್ ಅವರು ನಮಗೆ ಕೌಂಟ್ ಆಗೋದಿಲ್ಲ. ಬೇಕು ಅಂದರೆ ಇದ್ರ ಬಗ್ಗೆನೂ ನಾವು ವಿಡಿಯೋ ಮಾಡಿ ಹಾಕ್ತೀವಿ. ಮತ್ತು ನಿಮಗೆ ಏನೇ ಸಮಸ್ಯೆ ಇದ್ದರೂ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನನ್ನ ನಂಬರ್ ಹಾಕಿದ್ದೀನಿ, ಅದಕ್ಕೆ ವಾಟ್ಸಪ್ ಮಾಡಿ, ನಿಮಗೆ ವಾಟ್ಸಪ್ಪಲ್ಲೇ ಉತ್ತರವನ್ನು ಕೊಡ್ತೀನಿ. ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ಎಲ್ಲ ವಿಷಯಗಳು ಗೊತ್ತಾಗುತ್ತೆ. ಇಲ್ಲಿದ್ರೆ ಅರ್ಧ ಬರ್ಧ ನೋಡಿ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ವಿಷಯ ಗೊತ್ತಾಗಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದನ್ನ ಖಂಡಿತವಾಗ್ಲೂ ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮೊದಲಿಗೆ ನಿಮ್ಮ YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. YT ಸ್ಟುಡಿಯೋ ಓಪನ್ ಮಾಡ್ಕೊಂಡ್ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜು ನಿಮಗೆ ಇಲ್ಲಿ ತೋರಿಸುತ್ತೆ ನಿಮ್ಮ ಸಬ್ಸ್ಕ್ರೈಬರ್ಸು ಹಾಗೂ ವ್ಯೂಸು ಹಾಗೂ WH. ಇದು ನಿಮಗೆ ಕೌಂಟ್ ಆಗಲ್ಲ. ಇದು ಮುಖ್ಯವಾದ ವ್ಯೂಸ್ ಅಲ್ಲ, ಇದು ಮುಖ್ಯವಾದ ವಾಚ್ ಅವರ್ ಅಲ್ಲ. ಇಲ್ಲಿ ನೋಡಬೇಕು, ಇಲ್ಲಿ ನೋಡಿ ಅರ್ನ್ ಅಂತ ತೋರಿಸ್ತಾ ಇದೆ ನೋಡಿ. ಕೆಳಗಡೆ ಎಸ್ ಮಾರ್ಕ್ ತೋರಿಸ್ತಾ ಇದೆ, ಡಾಲರ್ ಸಿಂಬಲ್. ಆ ಡಾಲರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಕೆಳಗೆ ಸ್ಕ್ರೋಲ್ ಮಾಡಿ. ಇಲ್ಲಿ ತೋರಿಸುತ್ತೆ ನೋಡಿ, ನಿಮ್ಮ ಸಬ್ಸ್ಕ್ರೈಬರ್ಸು ವಿಡಿಯೋ ಅಪ್ಲೋಡ್ ಮಾಡಿರೋದು, ನಿಮ್ಮ ನಿಜವಾದ ವಾಚ್ ಅವರ್ ನೋಡಿ. ಇಲ್ಲಿ ತೋರಿಸ್ತಾ ಇದೆ ನಂದು 101 ವಾಚ್ ಅವರ್ ಆಗಿದೆ 365 ದಿನಕ್ಕೆ. ಈ ವಾಚ್ ಅವರು ನಿಮಗೆ ಕೌಂಟ್ ಆಗೋದು. ಶಾರ್ಟ್ಸಿಂದ ಬಂದಂತಹ ವಾಚ್ ಅವರ್ ಕೌಂಟ್ ಆಗಲ್ಲ. ಡ್ಯಾಶ್ಬೋರ್ಡಲ್ಲಿ ಅದೆಲ್ಲದೂ ಕೌಂಟ್ ಆಗಿರುತ್ತೆ. ಇನ್ನೊಂದು WH ನೋಡಬೇಕು ಪೂರ್ತಿ ಅಂದರೆ WH ವಾಚ್ ಅವರ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ವಾಚ್ ಅವರ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ನೋಡಿ 7 ದಿವಸದ್ದು, 28 ದಿವಸದ್ದು, 365 ದಿವಸದ ವಾಚ್ ಅವರ್ನ ಒಮ್ಮೆಲೆ ನೋಡ್ಬೋದು. ಇಲ್ಲೂ ಸಹ ಶಾರ್ಟ್ಸಿಂದು ಕೌಂಟ್ ಆಗಿರುತ್ತೆ, ಡ್ಯಾಶ್ಬೋರ್ಡಿಂದು ಕೌಂಟ್ ಆಗಿರುತ್ತೆ ಹಾಗೂ ನಿಮ್ಮ ಲಾಂಗ್ ವಿಡಿಯೋದು ಕೌಂಟ್ ಆಗಿರುತ್ತೆ. ನೀವು ಅದಕ್ಕೆ ಅರ್ನ್ ಪೇಜಲ್ಲೇ ನೋಡಬೇಕು. ಮುಖ್ಯವಾಗಿ ಅರ್ನ್ ಪೇಜಲ್ಲಿ ಏನು ವಾಚ್ ಅವರ್ ಇರುತ್ತೋ ಅದೇ ನಿಮಗೆ ಕೌಂಟ್ ಆಗೋದು.
ಇದು ನಿಮಗೆ ಗೊತ್ತಾಗಬೇಕು. ಇದನ್ನು ನಿಮಗೆ ಗೊತ್ತಾಯಿತು ಅಂತ ಹೇಳಿದ್ರೆ ನೀವು ಡೈಲಿ ವಿಡಿಯೋಗಳನ್ನ ಲೈವ್ನ ಮಾಡ್ತಾ ಹೋಗ್ಬೇಕು.